ಒಂದಾಗಿ ತಹಸೀಲ್ದಾರ್ ಆಫೀಸಲ್ಲಿ ಒಂದು ಮೂಲಭೂತ ಸೌಕರ್ಯ ಅಂದರೆ ಆ್ಯಂಬುಲೆನ್ಸಿನ ವ್ಯವಸ್ಥೆಗಾಗಿ ಇವತ್ತೊಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆಗೆ ಮಣಿದಂಥವರು DHO ತಹಸೀಲ್ದಾರರು ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿ ತಕ್ಷಣ ಪರಿಹಾರ ಮಾಡ್ತೀವಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇಲ್ಲಿ ನಾನು ಓವರಾಲ್ ನೋಡಿದಾಗ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಒಂದು ನಿರ್ಲಕ್ಷ್ಯ ಭಾಳ ದೊಡ್ಡದಾಗಿ ಕಾಣಿಸುತ್ತೆ. ಅದು ಜನಪ್ರತಿನಿಧಿಗಳದ್ದಾಗಲಿ ಅಥವಾ ಅಧಿಕಾರಿಗಳದ್ದಾಗಲಿ ಬಹಳ ನಿರ್ಲಕ್ಷ್ಯ ಇದೆ. ಇಷ್ಟೆಲ್ಲ ಸಮಸ್ಯೆ ಆಗಿ ಇವರು ಬೀದಿಗೆ ಬರಲಿಕ್ಕೆ ಬಿಟ್ಟಿದ್ದೇ ತಪ್ಪು. ಈಗ ಒಬ್ಬ ಶಾಸಕರಾಗಿರ್ಬೋದು ಅಥವಾ ಇಲ್ಲಿಯ ಒಂದು ಅಧ್ಯಕ್ಷರುಗಳಾಗಿರ್ಬೋದು ಅಥವಾ DC ಆಗಿರ್ಬೋದು, ಇದನ್ನೆಲ್ಲ ತಕ್ಷಣವಾಗಿ ನೋಡ್ಕೋಬೇಕಿತ್ತು. ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ಇವರು ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ತಾಯಿ ಹತ್ರ ಮಗು ಹತ್ರ ಮಾತ್ರ ಹಾಲು ಕುಡಿಸೋದಂತೆ. ಆ ರೀತಿ ಪರಿಸ್ಥಿತಿ ಇವ್ರಿಗೆ ಆಯ್ತು ಅಂದರೆ ಇವ್ರಿಗೆ ನಾವು ದಿನ ತಡ್ತಾ ಇರಬೇಕಂತಂದ್ರೆ ನಮಗೆ ಊಟಕ್ಕಿಲ್ಲ, ಗಾಳಿ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಇದೆಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇರಬೇಕಾದಂಥ ಚಾಳಿ ಅನ್ಸುತ್ತೆ. ಇದು ನಮ್ಮ ಕರಾವಳಿಗೆ ಇದು ಹೇಳಿ ಮಾಡ್ತಿದ್ದಲ್ಲ. ಇದೇನಿದ್ರು ನಾವು ಅಲ್ಲಿ ಮಾಡ್ತೀವಿ, ಬೆಂಗಳೂರು ಈ ಕಡೆ ಮಾಡ್ತೀವಿ, ಅಲ್ಲಿಗೆ ಸರಿ. ಯಾಕಂದರೆ ಇಲ್ಲಿ ಕರಾವಳಿಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವರೇ ಅರ್ಥಕೊಂಡು, ಯಾಕೆಂದರೆ ಸರ್ಕಾರದ ಸಂಬಳವನ್ನು ತಗೊಳ್ತಾರೆ. ಜನಪ್ರತಿನಿಧಿಗಳು ಕೊಡುವಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇವರಾಗಿರ್ಬೋದು, ಜನರು ಕೊಡುವಂಥ ತೆರಿಗೆ ಹಣದಲ್ಲಿ ಬರ್ತಾ ಇರೋರು ಅವರ ಸಂಬಳ ತಗೊಳ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಒಂದು ಕೆಲಸವನ್ನು ಮಾಡಬೇಕು. ಮತ್ತು ಶ್ರೀಮಂತ UT ಖಾದರ್ ಅವರು ಈಗಿನ ಒಂದು ಆರೋಗ್ಯ ಸಚಿವರು, ಅವರು ಎಲ್ಲದರಲ್ಲೂ ದಕ್ಷತೆಯನ್ನು ಮಾಡಿದಂಥವರು. ಅವರಿಗೆ ನಾವು ಕೂಡ ಕರೆ ಮಾಡಿದ್ವಿ, ಹಾಗೆ ಈ ತಂಡ ಕೂಡ ಕರೆ ಮಾಡಿದಾಗ ಭಾಳ ಒಳ್ಳೆ ರೀತಿಯಿಂದ ಸ್ಪಂದಿಸಿದ್ದಾರೆ. ಈಗ ಇನ್ನು 10 ನಿಮಿಷದಲ್ಲಿ ಅದು ಏನಾಗುತ್ತೆ ನಾನು ಕಾಲ್ ಮಾಡ್ತೀನಿ ಅಂತ ಬಿಟ್ಟು ಅವ್ರು ಯಾವುದೋ ಒಂದು ಸಭೆಯಲ್ಲಿದ್ದರೂ ಕೂಡ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಮತ್ತು ಅಧಿಕಾರಿಗಳಿಗೆ ಯಾವತ್ತು ನೀವು ದಪ್ಪ ಚರ್ಮ ಮಾಡ್ಕೊಂಡು ಮೂಲೆ ಏನಾದರೂ ಕುತ್ಕೊಳ್ತೀವಿ ನಮ್ಮ ಬೈಂದೂರಲ್ಲಿ ಅಂತ ಹೇಳಿದ್ರೆ ಅದು ನಿಮ್ಮ ಕನಸಿನ ಮಾತಾಗ್ತದೆ. ನಿಮ್ಮನ್ನು ಬಡಿದು ಎಬ್ಬಿಸ್ಲಿಕ್ಕೆ ನಮ್ಮ ಏನು ಸಾಮಾಜಿಕ ಸೈನ್ಯ ಈಗ ಆಲ್ರೆಡಿ ಟೊಂಕ ಕಟ್ಟಿ ನಿಂತಾಗಿದೆ. ಇಲ್ಲಿವರೆಗೇನೋ ನಡೆಸಿದ್ರಿ ಅನ್ಸುತ್ತೆ. ಯಾಕಂದ್ರೆ ಇದಕ್ಕೆ ಯಾವುದೇ ಒಂದು ಪಕ್ಷದ ಇದಿಲ್ಲ, ಪಕ್ಷ ಸಂಕೋಲೆ ಇಲ್ಲ, ಪಕ್ಷಾತೀತವಾಗಿ ಕೆಲಸ ಮಾಡ್ತಾ ಇದೆ ಸಾಮಾಜಿಕ ಸೇನೆ. ನಮ್ಮ ವೇದ್ ಶೆಟ್ಟರ್ ಆಗಿರ್ಬೋದು, ನನ್ನೆಲ್ಲ ಗೆಳೆಯರಿದ್ದಾರೆ, ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವ್ರ ಜೊತೆ ನಿಲ್ಲುತ್ತೆ. ಅವರು ಯಾವ ಹೋರಾಟವನ್ನು ಸಾಮಾಜಿಕವಾಗಿ ಹೋರಾಟ ತಗೊಳ್ತದೆ ಅದು ಸೋಲಿಕ್ಕೆ ಸಾಧ್ಯತೆನೇ ಇಲ್ಲ. ಬೇಕಾದ್ರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ತಲೆದಂಡ ಆಗಬಹುದು, ಆದರೆ ಸೋಲುವಂತ ಪ್ರಶ್ನೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಅವ್ರ ಜೊತೆ ನಾವಿದ್ದೀವಿ. 108 ಸರಿ ಮಾಡೋಣ ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತೇಳಿ 18ನೇ ತಾರೀಕು ಸರಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ರು, ಸರಿ ಮಾಡೋಣ ಅಂತೇಳಿ. ನನ್ನ ಅನಿಸಿಕೆ ಪ್ರಕಾರ ಈಗಿನ ಬೆಳವಣಿಗೆಗೆ ಈಗ ತಕ್ಷಣಕ್ಕೆ ಸರಿ ಆಗಿದೆ 108. ಯಾಕಂದ್ರೆ ಇವರ ಒತ್ತಾಯ ಏನು, ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡಿದ್ರು, ಅವರ ಹೋರಾಟದ ಘೋಷಣೆಗೆ ಭಯ ಬಿದ್ದು ಜಿಲ್ಲಾಡಳಿತ ಇವತ್ತು ಅದನ್ನ ಸರಿ ಮಾಡಿದೆ. ಯಾಕಂದ್ರೆ ನಾವೀಗ ಒಂದು ಅಣಕು ಪ್ರದರ್ಶನ ಮಾಡಿದ್ವಿ, ಅದರಲ್ಲೂ ಕೂಡ ಯಶಸ್ವಿಯನ್ನು ಕಂಡಿದೆ. ಇದೇ ರೀತಿ ಇರಬೇಕು. ಇವತ್ತೊಂದು ದಿನಕ್ಕೆ ಮಾತ್ರ ಅಲ್ಲದೇನೆ ಪ್ರತಿದಿನ ಇದೇ ಸೇವೆಯನ್ನು ಪ್ರತಿಯೊಬ್ಬ ಹಳ್ಳಿಗೂ ಕೂಡ ಕೊಡಬೇಕು. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದೇ ಸಾಮಾಜಿಕ ಸೇನೆ ಜೊತೆಗೆ ನಾವು ಕೂಡ ಇರ್ತೇವೆ. ದೊಡ್ಡ ಮಟ್ಟದ ಹೋರಾಟವನ್ನು ಎದುರಿಸಬೇಕಾಗುತ್ತೆ ಮತ್ತು ಅಧಿಕಾರಿಗಳ ತಲೆದಂಡ ಕೂಡ ಆಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ.